ವಿಧಾನ ಪರಿಷತ್ ಚುನಾವಣೆ ಗೆಲ್ಲುವುದಕ್ಕೆ ಕಾಂಗ್ರೆಸ್ನಿಂದ ರಣತಂತ್ರ ರೂಪಿತವಾಗ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನದ ಬಗ್ಗೆ ಕೈ ಶಾಸಕರಿಗೆ ತರಬೇತಿ. ವೋಟಿಂಗ್ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ವಿವರಣೆಯನ್ನ ಕೊಡಲಾಗಿದೆ. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಮತದಾನ ಪ್ರಾತ್ಯಕ್ಷಿಕೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ವ್ಯಾಪ್ತಿಯ ಬಿಡದಿ. 5 ಅಭ್ಯರ್ಥಿಗಳ ಪೈಕಿ ಯಾರು ಯಾವ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು, ಪ್ರಾಶಸ್ತ್ಯದ ಮತಗಳನ್ನು ಹಾಕುವ ಬಗ್ಗೆ ಇವತ್ತು ಶಾಸಕರಿಗೆ ಮನವರಿಕೆ ಮಾಡಿಕೊಡಲಾಗುತ್ತೆ. ಆ ಮೂಲಕ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಭರ್ಜರಿಯಾಗಿ ಇಲ್ಲಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಶಾಸಕರಲ್ಲಿ ಏನಾದರೂ ಒಂದಷ್ಟು ಗೊಂದಲಗಳು ಇದ್ದರೆ ಈ ಬಾರಿ ಅನೇಕರು ಹೊಸ ಶಾಸಕರಾಗಿ ಅಂದರೆ ಮೊದಲ ಬಾರಿ ಗೆದ್ದವರಿದ್ದಾರೆ. ಅವರಿಗೆ ಡೆಪ್ತಾಗಿ ಈ ವಿಧಾನ ಪರಿಷತ್ತು ಚುನಾವಣೆಯ ವೋಟಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಯಾವುದೇ ರೀತಿಯ ಗೊಂದಲಗಳನ್ನು ಮಾಡಿಕೊಳ್ಳದೆ ಯಾವ್ಯಾವ ಅಭ್ಯರ್ಥಿಗೆ ಯಾರು ಮತ ಹಾಕಬೇಕು ಅನ್ನೋದರ ಕುರಿತು ಇವತ್ತು ಮನವರಿಕೆ ಮಾಡಿಕೊಡಲಾಗುತ್ತೆ. ಅವರಿಗೆ ಆ ಮತದಾನದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ತರಬೇತಿಗೆ ಸಂಬಂಧಪಟ್ಟಂತಹ ಸಭೆ ಕೂಡ ಆರಂಭ ಆಗಲಿದೆ. ಪರಿಷತ್ ಸಂಖ್ಯಾಬಲದ ಲೆಕ್ಕಾಚಾರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ 135, ಬಿಜೆಪಿ 62, ಜೆಡಿಎಸ್ 18, ಪಕ್ಷೇತರರು 2, ನವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತರು 3. ಇದು ಒಟ್ಟು ಶಾಸಕರು 222. ಮತ್ತೊಂದು ಕಡೆ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಕಾಂಗ್ರೆಸ್ನ ಶಾಸಕರನ್ನು ಸೆಳೆಯೋದಕ್ಕೆ ಜೆಡಿಎಸ್ ಯತ್ನವನ್ನು ಪಟ್ಟಿದೆ ಅಂತ ಹೇಳಿ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಮತದಾನ ಪ್ರಕ್ರಿಯೆ ಸರಾಗವಾಗಿ ಆಗಬೇಕು, ಯಾರಿಗೂ ಯಾವುದೇ ರೀತಿಯ ಗೊಂದಲಗಳು ಸೃಷ್ಟಿ ಆಗದಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವಂತಹ ಕೆಲಸ ಕಾಂಗ್ರೆಸ್ ಪಾಳೆಯದಿಂದ ಆಗಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ತರಬೇತಿ ಕೊಡುವಂತಹ ಕೆಲಸ ಆರಂಭ ಆಗುತ್ತೆ. ಹೇಗೆ ಸಿದ್ಧತೆ ನಡೆದಿದೆ? ಈ ಕ್ಷಣದವರೆಗೂ ಕೂಡ ಯಾರ್ಯಾರು ಬಂದಿದ್ದಾರೆ? ಮಧುಶ್ರೀ, ಈ ಬಾರಿಯ ಕರ್ನಾಟಕದ ಪರಿಷತ್ ಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವೆ ಒಂದು ಪ್ರತಿಷ್ಠೆಯ ಕಾಳಗವಾಗಿ ಮಾರ್ಪಟ್ಟಿದೆ. ಈಗಾಗಲೇ ಅಡ್ಡ ಮತದಾನದ ಆತಂಕದಲ್ಲಿ ಕಾಂಗ್ರೆಸ್ ಶಾಸಕರನ್ನ ನಿನ್ನೆ ಕೂಡ ಈಗ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಬಿಡದಿ ಬಳಿ ಇರುವಂಥ ರೆಸಾರ್ಟ್ನಲ್ಲಿ ನಿನ್ನೆ ಶಾಸಕಾಂಗ ಸಭೆಯನ್ನು ಕೂಡ ಕರೆಯಲಾಗಿತ್ತು. ಇವತ್ತು ಶಾಸಕರಿಗೆ ಒಂದು ಶಿಬಿರವನ್ನು ಕೂಡ ಇಟ್ಕೊಂಡಿದ್ದಾರೆ. ಅಂದರೆ ಪ್ರಮುಖವಾಗಿ ಅಡ್ಡ ಮತದಾನ ಅಸಿಂಧು ಆಗುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಅಣುಕು ಮತದಾನ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ, ಶಿಬಿರವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ದಾರೆ. ಶಾಸಕರು ಕೂಡ ಈ ಒಂದು ಅಣುಕು ಮತದಾನ ಪ್ರದರ್ಶನದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಯಾಕೆಂದ್ರೆ ಪ್ರಮುಖವಾಗಿ ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಒಂದೊಂದು ಮತವು ಸಾಕಷ್ಟು ಮುಖ್ಯವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಮಧುಶ್ರೀ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮತಗಳು ಅಸಿಂಧು ಆಗುವಂಥ ಸಾಧ್ಯತೆ ಇದೆ. ಯಾಕೆಂದ್ರೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ಲಬೇಕು ಅಂದ್ರೆ ಒಂದೊಂದು ಮತಗಳು ಸಾಕಷ್ಟು ನಿರ್ಣಾಯಕವಾಗಿದ್ದಾವೆ. ಅದರಲ್ಲೂ ಕೂಡ 2-3 ಮತಗಳು ಹೆಚ್ಚುವರಿಯಾಗಿ ಕೂಡ ಬೇಕಾಗುತ್ತೆ. ಆದರೆ ಅವರ ಪಕ್ಷದ ಶಾಸಕರಲ್ಲಿ ಏನಾದರೂ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದರೆ ಮತ ಅಸಿಂಧು ಆಗುತ್ತೆ. ಇದರಿಂದ ಅಭ್ಯರ್ಥಿ ಸೋಲಿಗೆ ಸಾಕಷ್ಟು ಎಫೆಕ್ಟ್ ಕೂಡ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಗೊಂದಲಗಳಾಗಬಾರ್ದು, ನಮ್ಮ ಪಕ್ಷದಲ್ಲಿ ಈ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಇರುವಂಥ ಶಾಸಕರಿಗೆ ಮತದಾನವನ್ನು ಯಾವ ರೀತಿಯಾಗಿ ಮಾಡಬೇಕು, ಮತದಾನ ಸಂದರ್ಭದಲ್ಲಿ ಏನು ನಿಯಮಗಳಿದೆ ಅವೆಲ್ಲವನ್ನು ಕೂಡ ಈಗಾಗಲೇ ಶಿಬಿರದಲ್ಲಿ ತಿಳಿಸಲಾಗ್ತದೆ. ಅಷ್ಟೇ ಅಲ್ಲದೆ 5 ಅಭ್ಯರ್ಥಿಗಳಿಗೆ ಯಾರ್ಯಾರು ಮತವನ್ನು ಹಾಕಬೇಕು, ಈಗಾಗಲೇ ಒಬ್ಬ ಅಭ್ಯರ್ಥಿ ಗೆಲ್ಲಲಿಕ್ಕೆ 28 ಮೊದಲ ಪ್ರಾಶಸ್ತ್ಯದ ಮತಗಳು ಬೇಕಾಗುತ್ತೆ. ಆ ಮತಗಳನ್ನು ಯಾರು ಹಾಕಬೇಕು ಅಂದರೆ 28 ಮತಗಳನ್ನು ಯಾವ ಅಭ್ಯರ್ಥಿಗೆ ನೀವು ಹಾಕಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಡ್ತಾರೆ, ಪಟ್ಟಿಯನ್ನು ಮಾಡ್ತಾರೆ. ಈಗಾಗಲೇ ಯಾರ್ಯಾರು ಯಾರಿಗೆ ಮತವನ್ನು ಹಾಕಬೇಕು ಅಂತ ಪಟ್ಟಿಯನ್ನು ಸಿದ್ಧ ಮಾಡಲಾಗಿದೆ. ಈಗಿನ ಸಭೆಯಲ್ಲಿ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ಹೆಚ್ಚುವರಿಯಾಗಿ 1 ಮತವನ್ನು ಹಾಕಿಸುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದರೆ ಒಂದು ಅಭ್ಯರ್ಥಿ ಗೆಲ್ಲಲಿಕ್ಕೆ 28 ಮತ ಬೇಕಾಗುತ್ತೆ. ಆದರೆ ಮತಗಳಲ್ಲಿ ಒಂದಷ್ಟು ಸಮಸ್ಯೆಗಳಾಗಬಹುದು, ಅಸಿಂಧು ಆಗುವ ಸಾಧ್ಯತೆಯಲ್ಲಿ 1 ಮತವನ್ನು ಹೆಚ್ಚುವರಿ ಹಾಕಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ ಶಿಬಿರ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ಳಿದೆ. ಇನ್ನೊಂದು ಕಡೆ ಜೆಡಿಎಸ್ ಶಾಸಕರು ಕೂಡ ಈಗಾಗಲೇ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಲ್ಲೂ ಕೂಡ ಶಾಸಕರಿಗೆ ತರಬೇತಿಯನ್ನು ನೀಡಲಿಕ್ಕೆ ಸಿದ್ಧತೆಗಳು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಪರಿಷತ್ ಚುನಾವಣೆ ಸಾಕಷ್ಟು ಪ್ರತಿಷ್ಠೆಯಾಗಿ ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಇರುವಂಥದ್ದು. ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಕೊನೆ ಹಂತದ ಕಸರತ್ತು ತಯಾರಿಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಸುನೀಲ್ ತಮ್ಮ ಮಾಹಿತಿಗಾಗಿ.